ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನಲ್ಲಿ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಗಾಗಿ ನೀವು ಕಾಯ್ತಾ ಇದ್ದೀರಿ. 18 ಮತ್ತು 19ನೇ ಕಂತಿಗಾಗಿ ಕಾಯ್ತಾ ಇರತಕ್ಕಂತಹ ಮಹಿಳೆಯರು ಬಹಳಷ್ಟು ಜನ ಇದ್ದಾರೆ. ಸುಮಾರು ಈಗ 18ನೇ ಕಂತಿನ ಹಣ ಒಂದು 70% ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಾಕಿ ಇರತಕ್ಕಂಥದ್ದು ಯಾರಿಗೆ ಗೊತ್ತಾಗದ ಹಾಗೆ ಅಕೌಂಟ್ಗೆ ಹೋಗಿ ತಲುಪಿದೆ 18ನೇ ಕಂತಿನ ಹಣ. ಯಾಕಂದ್ರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅಪ್ಡೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಈಗ ಇನ್ನು ಯಾರಿಗೆ ಜಮಾ ಆಗಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಆಲ್ರೆಡಿ ಬಿಡುಗಡೆ ಆಗಿ ಎಲ್ಲರ ಖಾತೆಗಳಿಗೆ ಹಣ ಜಮಾ ಆಗಿದೆ ಎನ್ನುವಂತಹ ಸೂಚನೆಯನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಹಾಗಾದರೆ ಎಲ್ಲರಿಗೂ ಕೂಡ ಕ್ಲಿಯರಿಟಿ ನೀವೇ ಕೊಡಬೇಕು ವೀಕ್ಷಕರೇ. ನಿಮ್ಮ ಖಾತೆಗಳಿಗೆ 18ನೇ ಕಂತಿನ ಹಣ ಬಂದಿದೆಯಾ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಈ ಒಂದು ಭರ್ಜರಿ ಗುಡ್ ನ್ಯೂಸ್ 19ನೇ ಕಂತಿನಲ್ಲಿ ಏನ್ ಬಂದಿದೆ ಈ ಎಲ್ಲ ಮಾಹಿತಿಗಳನ್ನ ನಾವು ಒಂದೊಂದಾಗಿ ತಿಳಿತಾ ಹೋಗೋಣ. 19ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಯಾವಾಗ ಬಿಡುಗಡೆ ಆಗತ್ತೆ? ಹಾಗಾದ್ರೆ 18ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ನಿಮ್ಮ ಖಾತೆಗಳಿಗೆ ಡೈರೆಕ್ಟ್ ಆಗಿ 19ನೇ ಕಂತಿನ ಹಣನೇ ಬರುತ್ತಾ? ಈ ಎಲ್ಲ ಮಾಹಿತಿಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ. ಇನ್ನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 18ನೇ ಕಂತಿನ ಹಣ ಬರೋದಿದೆ. ಕೆಲವೊಂದಿಷ್ಟೇಕೆ ಸುಮಾರು 30 ರಿಂದ 40 ಲಕ್ಷ ಫಲಾನುಭವಿಗಳಿಗೆ ಇನ್ನೂ ಹಣ ಬರೋದಿದೆ. ಯಾರು ಕೂಡ ಭಯ ಪಡಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಇನ್ನೇನು 19ನೇ ಕಂತಿನ ಹಣ ಕೂಡ ಸ್ಟಾರ್ಟ್ ಆಯಿತು, ನಮಗೆ 18ನೇ ಕಂತಿನ ಹಣ ಇನ್ನೂ ಬಂದೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತೀರಿ. ನೀವು ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ. ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದೇ ಬರುತ್ತೆ. ಯಾರಿಗೂ ಕೂಡ ಮಿಸ್ ಆಗೋದಿಲ್ಲ. ಇದು ಮಿಸ್ ಆಗಲಿಕ್ಕೆ ಅನ್ನಭಾಗ್ಯ ಯೋಜನೆ ಅಂತೂ ಅಲ್ಲ, ಗೃಹಲಕ್ಷ್ಮಿ ಯೋಜನೆ ಆಗಿರುವಂತಹ ಕಾರಣಕ್ಕಾಗಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ಕೂಡ ಹಣ ಮುಟ್ಟತ್ತೆ. ಓಕೆನಾ? ಯಾರ್ಯಾರು ಗೃಹಲಕ್ಷ್ಮಿಯರು ಫಲಾನುಭವಿಗಳು ಕಾಯ್ತಾ ಇದ್ರಿ 18ನೇ ಕಂತಿನ ಹಣ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ತಲೆನೇ ಕೆಡಿಸ್ಕೊಳ್ಬೇಡಿ. ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಇದೇ ತಿಂಗಳಲ್ಲಿ 6,000 ಹಣ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 6,000 ಹಣ ಜಮಾ ಆಗಲಿದ್ದು 18, 19 ಮತ್ತು 20ನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬರುತ್ತೆ. ಯಾಕಂದ್ರೆ ಮಾರ್ಚ್ ತಿಂಗಳು ಕೂಡ ಎಂಡ್ ಆಗಿದೆ ಆಲ್ರೆಡಿ. ಈಗ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳದು ಬರಬೇಕಾಗಿರ್ತಕ್ಕಂಥದ್ದು 18, 19, 20ನೇ ಕಂತಿನ ಹಣ ಈ ಒಂದು ತಿಂಗಳಲ್ಲಿ ಬರಬೇಕಾಗಿದೆ. 3 ತಿಂಗಳ ಹಣ ನಿಮ್ಮ ಖಾತೆಗಳಿಗೆ 6,000 ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. 19ನೇ ಕಂತಿನ ಹಣ ಕೂಡ ನಿಮಗೆ ಈಗಾಗಲೇ ಆಲ್ರೆಡಿ 2,500 ಕೋಟಿ ಈಗಾಗಲೇ ವರ್ಷದ ಎಂಡ್ ಮುಗಿದೋಯ್ತು. 2024ರ ಬಜೆಟ್ ಮಂಡನೆ ಮುಗಿದೋಯ್ತು. 2025 ಕೂಡ ಸ್ಟಾರ್ಟ್ ಆಗಿದೆ. ಸುಮಾರು ಗ್ಯಾರಂಟಿ ಯೋಜನೆಗಳಿಗಾಗಿ 51,000 ಕೋಟಿ ಹಣವನ್ನ ಮೀಸಲಿಡಲಾಗಿದೆ. ಅದರಲ್ಲಿ ಗೃಹಲಕ್ಷ್ಮಿಗೆ ಹೆಚ್ಚಿನ ಹಣವನ್ನ ಆದ್ಯತೆಯನ್ನ ನೀಡಲಾಗ್ತದೆ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಮಹಿಳೆಯರಿಗೆ ಸಬಲೀಕರಣಕ್ಕಾಗಿ, ತಮ್ಮ ಮಕ್ಕಳ ಶಾಲಾ ವಿದ್ಯಾಭ್ಯಾಸಕ್ಕಾಗಿ, ತಮ್ಮ ಒಂದು ಉದ್ಯೋಗಕ್ಕಾಗಿ ಅಥವಾ ತಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ವಸ್ತುಗಳನ್ನ ಇರ್ಲಿಲ್ಲಪ್ಪ ಅಂದ್ರೆ ಖರೀದಿ ಮಾಡೋಕ್ಕಾಗ್ಲಿ, ತಮ್ಮ ಜೀವನವನ್ನ ಒಟ್ಟಾರೆ ನಡೆಸಲಿಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ ಅನ್ನುವಂತ ಅನಿಸಿಕೆಯನ್ನ ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಜನರಿಂದನೂ ಕೂಡ ಅಭಿಪ್ರಾಯ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಬಂದ್ ಮಾಡಬೇಡಿ, ಉಳಿದಂತಹ ಯೋಜನೆಗಳನ್ನ ಬಂದ್ ಮಾಡಿದ್ರು ಸಹಿತ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಜನರೇ ಹೇಳ್ತಾ ಇದ್ದಾರೆ. ಹೌದು, ಇದು ಒಂದು ನಿಟ್ಟಿನಲ್ಲಿ ಆರ್ಥಿಕ ಹೊರೆನೂ ಕೂಡ ಬೀಳಬಾರ್ದಪ್ಪ ಅಂತ ಹೇಳಿದ್ರೆ ಇದೊಂದು ಬೆಸ್ಟ್ ಆಪ್ಷನ್. ಬೇರೆ ಯೋಜನೆಗಳನ್ನ ಬಂದ್ ಮಾಡಿದ್ರೆ ಈ ಒಂದು ಯೋಜನೆಯಲ್ಲಿ ಹಣ ಕೊಡ್ತಾ ಹೋದ್ರೆ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ. ಮತ್ತೆ ಇದರಲ್ಲಿ ಇನ್ನೊಂದು 1,000 ಹೆಚ್ಚು ಮಾಡಿದ್ರು ನಡೆಯುತ್ತೆ. ಟೋಟಲಿ ಗೃಹಲಕ್ಷ್ಮಿಯರಿಗೆ 3,000 ಹಣವನ್ನ ಕೊಡಬೇಕು. ಬೇರೆ ಬೇರೆ ಯೋಜನೆಗಳನ್ನ ಬಂದ್ ಮಾಡಿದ್ರು ನಡೆಯುತ್ತೆ. ಮತ್ತೆ ಬೆಲೆ ಏರಿಕೆ ಏನಾಗಿದೆಯಲ್ಲ ಅದನ್ನು ಕೂಡ ಕಡಿಮೆ ಮಾಡಬೇಕು. ಯಾಕಂದ್ರೆ ಬೆಲೆ ಏರಿಕೆ ಕೂಡ ಆಗಿದೆ. ಈಗ ಅಲ್ಲಿಂದ ಹಣವನ್ನ ನಮ್ಮಿಂದ ತೆಗೆದುಕೊಳ್ತಾರೆ, ಇಲ್ಲಿ ಕೊಡ್ತಾರೆ ಅನ್ನುವಂತಹ ಅಭಿಪ್ರಾಯ ಕೂಡ ಜನರಿಂದ ಬರ್ತಾ ಇದೆ. ಯಾಕಂದ್ರೆ ಬೆಲೆಗಳ ಏರಿಕೆ ಮಾಡಿದ್ದಾರೆ. ಪೆಟ್ರೋಲ್, ಡೀಸೆಲ್, ಹಾಲಿನ ಬೆಲೆ, ಮೆಟ್ರೋ ಟಿಕೆಟ್ ಬೆಲೆ, ಬಸ್ ಟಿಕೆಟ್ ಬೆಲೆ ಈ ರೀತಿ ಹೆಚ್ಚಳ ಮಾಡಿ ನಮ್ಮಿಂದ ಹಣವನ್ನ ತೆಗೆದುಕೊಂಡು ನಮಗೆ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು ಅಂತ ಹೇಳ್ಬಿಟ್ಟು ಜನರಿಂದ ಅಭಿಪ್ರಾಯ ಬರ್ತದೆ. ಹೀಗಾಗಿ ಬೇರೆ ಯೋಜನೆಗಳನ್ನ ಬಂದ್ ಮಾಡೋದೇ ಆಗಿದ್ದೆ ಆದ್ರೆ ನೀವು ಬೆಲೆ ಏರಿಕೆ ಕೂಡ ಕಡಿಮೆ ಮಾಡಬೇಕು. ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ಅಥವಾ 3,000 ಕೊಟ್ಟರು ನಡೆಯುತ್ತೆ. ಬೇರೆ ಬೇರೆ ಯೋಜನೆಗಳನ್ನ ಬಂದ್ ಮಾಡಿ. ಯಾಕಂದ್ರೆ ಅದರಿಂದ ಆರ್ಥಿಕ ಪರಿಸ್ಥಿತಿ ಹದಗೆಡೋದಲ್ಲದೆ ಮಕ್ಕಳ ಶಾಲಾ ವಿದ್ಯಾಭ್ಯಾಸಕ್ಕೆ ಫ್ರೀ ಬಸ್ನಲ್ಲಿ ತೊಂದರೆ ಉಂಟಾಗ್ತಾ ಇದೆ. ಯಾಕಂದ್ರೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಫುಲ್ ರಶ್ ಆಗಿರುತ್ತೆ. ವೃದ್ಧರಿಗೆ ರಶ್ ಆಗಿರುತ್ತೆ. ಅವ್ರಿಗೂ ಕೂಡ ಕುಂಡ್ರಲಿಕ್ಕೆ ಸ್ಥಳ ಇರೋದಿಲ್ಲ, ನಿಂತ್ಕೊಂಡೇ ಹೋಗ್ಬೇಕಾಗತ್ತೆ, ವಯಸ್ಸಾಗಿರುತ್ತೆ. ಹೀಗಾಗಿ ಇಂತಹ ಎಲ್ಲ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ. ರಿಕ್ಷಾ ಚಾಲಕರಿಗಂತೂ ತೊಂದರೆ ಉಂಟಾಗ್ತಾನೆ ಇದೆ. ಪ್ರತಿ 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗೋದಿದ್ರು ಸಹಿತ ಮಹಿಳೆಯರು ಬಸ್ನಲ್ಲಿ ಹತ್ಕೊಳ್ತಾರೆ. ರಿಕ್ಷಾ ಯಾರು ಕೂಡ ಹತ್ತೋದಿಲ್ಲ, ಫ್ರೀ ಆಗಿದೆ ಅಂತ ಹೇಳ್ಬಿಟ್ಟು. ಹೀಗಾಗಿ ಇಲ್ಲಿ ರಿಕ್ಷಾ ಚಾಲಕರಿಗೂ ಕೂಡ ತಮ್ಮ ಸಂಸಾರವನ್ನ ನಡೆಸಲಿಕ್ಕೆ ಇಲ್ಲಿ ತೊಂದರೆ ಉಂಟಾಗ್ತಾ ಇರುವಂತದ್ದು. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಎಂದೆಂದಿಗೂ ಬಂದ್ ಆಗೋದಿಲ್ಲ.
ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಕೂಡ ಅಂತ ಹೇಳ್ಬಿಟ್ಟು ಸರ್ಕಾರವೇ ಹೇಳಿದೆ. ಹೌದು, ಇದು ಬಂದ್ ಆಗಲೇಬಾರ್ದು, ಇದು ನಮ್ಮ ಅಭಿಪ್ರಾಯ ಕೂಡ ಆಗಿರುತ್ತೆ. ಯಾಕಂದರೆ ಇದರಿಂದ ತುಂಬಾ ಹೆಲ್ಪ್ ಆಗ್ತಕ್ಕಂಥದ್ದು ಮಹಿಳೆಯರಿಗೆ. ಆ ಒಂದು ಭರ್ಜರಿ ಗುಡ್ ನ್ಯೂಸ್ಗಳು ಅಂತ ಹೇಳ್ಬೋದು. ಯಾಕಂದರೆ ಇದರಿಂದ ಏನೇನು ವಸ್ತುಗಳನ್ನು ಖರೀದಿ ಮಾಡ್ತಾ ಇರ್ತಾರೆ, ಒಬ್ಬೊಬ್ಬರು ಕಿರಾಣಿ ಶಾಪ್ಗಳನ್ನು ಇಟ್ಕೊಂಡಿದ್ದಾರೆ, ಒಬ್ಬೊಬ್ಬರು ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಹಣವನ್ನು ಹೂಡಿಕೆ ಮಾಡ್ತಾರೆ. ಇದಕ್ಕೆಲ್ಲನಕ್ಕಿಂತನೂ ಮುಖ್ಯವಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮೊದಲು ತಿಳಿಸ್ಕೊಟ್ಟಿದ್ರು, ನಿಮಗೆ ಗೊತ್ತಿರಬೇಕು ಅಥವಾ ಗೊತ್ತಿರದೇನೆ ಇರ್ಬೋದು. ಆ ಒಂದು ರೀಲ್ಸ್ ಮಾಡಿ ನೀವು ಗೃಹಲಕ್ಷ್ಮಿ ಯೋಜನೆಯಿಂದ ಏನೇನು ಹೆಲ್ಪ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ, ಅಂದರೆ ಯೂಟ್ಯೂಬ್ ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ, ಫೇಸ್ಬುಕ್ನಲ್ಲಿ ನೀವು ಅಪ್ಲೋಡ್ ಮಾಡಿದ್ದೆ ಆದರೆ ಅದು ವೈರಲ್ ಆದರೆ ಒಂದು ಸ್ವಲ್ಪ ಅಂದರೆ ಗೃಹಲಕ್ಷ್ಮಿ ಮುಖ್ಯವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಗಮನಕ್ಕೆ ಬಂದಿದ್ದೆ ಆದರೆ ನಿಮ್ಮ ಮನೆಗೇನೆ ವಿಸಿಟ್ ಕೊಡ್ತಾರೆ. ನಿಮ್ಮ ಮನೆಗೇನೆ ಬಂದು ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ. ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಆಗಿರಲಿ ಸೊಲ್ಯೂಷನ್ ಕೊಡ್ತಾರೆ. ಅಥವಾ ನಿಮ್ಮ ಒಂದು ಏರಿಯಾದಲ್ಲಿ ಏನಾದರೂ ಡೆವಲಪ್ ಮಾಡೋದಿದ್ರೆ ಅದಕ್ಕೂ ಕೂಡ ಅಲ್ಲಿ ಬಂದರೆ ನೀವು ಹೇಳ್ಬೋದು, ಈ ರೀತಿ ಇದೆ, ಇದಕ್ಕೆ ತೊಂದರೆ ಆಗಿದೆ, ಇದನ್ನು ಸರಿಪಡಿಸ್ಕೊಡಿ ಅಂತ ನೀವೇನಾದರೂ ಅವ್ರ ಮುಂದೆ ಬೇಡಿಕೆ ಇಟ್ಟಿದ್ದೆ ಆದರೆ ಅವ್ರ ಎಲ್ಲನೂ ಕೂಡ ಸರಿಪಡಿಸ್ಕೊಡ್ತಾರೆ. ಸೊ ಆದಷ್ಟು ನಿಮಗೆ ಏನೇನು ಯೂಸ್ ಆಗ್ತಾ ಇದೆ ಇದರಿಂದ ಅನ್ನುವಂಥದ್ದನ್ನು ಎಲ್ಲರಿಗೆ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರಿ. ಇದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬಂದಿದ್ದೆ, ಅದರಿಂದ ನಿಮಗೆ ಏನಾದರೂ ಒಂದು ಸೌಲಭ್ಯಗಳು ಸಿಗ್ಬೋದು. ಸೊ ನೋಡಿ, ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಗಬೇಕಾಗಿತ್ತು, ಕೊಟ್ಟಿದ್ದೀನಿ. ಈ ಒಂದು 19ನೇ ಕಂತಿನ ಹಣ ಇದೇ ಮುಂದಿನ ವಾರದಲ್ಲಿ ಬಿಡುಗಡೆ ಆಗಲಿದೆ. ಸುಮಾರು 2500 ಕೋಟಿ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ತಲುಪಿದೆ. ಇನ್ನು ನಿಮ್ಮ ಖಾತೆಗಳಿಗೆ ಡಿಬಿಟಿ ಟ್ರೆಜರಿ ಮುಖಾಂತರ ಬರೋದು ಬಾಕಿ ಇದೆ. ಯಾಕೆ ಪೆಂಡಿಂಗ್ ಇದೆ ಅಂದರೆ 18ನೇ ಕಂತಿನ ಹಣ ಅವರು ಭಯ ಪಡಬೇಡಿ, ನಿಮ್ಮ ಖಾತೆಗಳಿಗೆ ಕ್ಲಿಯರ್ ಆದ ತಕ್ಷಣವೇ 19ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ, ಅಲ್ಲಿವರೆಗೂ ಕೂಡ ಆಗೋದಿಲ್ಲ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿದ್ರಿ ಅವ್ರಿಗೆಲ್ಲರಿಗೂ ಕೂಡ ಕ್ಲಿಯರ್ ಮಾಡಿ 19ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ. ಡೋಂಟ್ ವರಿ. ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್, ಫ್ರೆಂಡ್ಸ್.